ANMR ನ್ಯೂಸ್ಗೆ ಸ್ವಾಗತ. ಅಲರ್ಜಿ, ಶೀತ, ಕೆಮ್ಮು, ಆಸ್ತಮಾ ಇತರೆ ತೊಂದರೆಗಳಿಗೆ ವರ್ಷಕ್ಕೆ ಒಂದು ಬಾರಿ ಉಚಿತವಾಗಿ ಬಾಳೆಹಣ್ಣಿನ ಆಯುರ್ವೇದ ಔಷಧಿ ವಿತರಿಸಿದ ಚಿಂತಾಮಣಿಯ ವಾಸವಿ ಅನ್ನದಾನ ಟ್ರಸ್ಟ್. ಪ್ರಕೃತಿಯಲ್ಲಿ ದೊರೆಯುವ ನೈಸರ್ಗಿಕ ಔಷಧಿಗಳಿಂದ ಉತ್ತಮ ಆರೋಗ್ಯ ಪಡೆಯಬಹುದು. ಬಾಳೆಹಣ್ಣಿನ ಆಯುರ್ವೇದ ಔಷಧಿ ಈ ದಿಸೆಯಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಇಲ್ಲಿನ ವಾಸವಿ ಅನ್ನದಾನ ಟ್ರಸ್ಟ್ನ ಖಜಾಂಚಿ SN ನಾಗಮನೋಹರ್ ಹೇಳಿದರು. ಅವರು ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ದಾಖಲಾಗಿರುವ ರೋಗಿಗಳ ಸೇವೆಗೆ ಬಂದ ಸಹಾಯಕರಿಗೆ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ನಿಂದ ನಿರಂತರ ಉಚಿತ ಅನ್ನದಾನ ಸೇವೆಯನ್ನು ಕಳೆದ 5 ವರ್ಷಗಳಿಂದ ಪ್ರಾರಂಭ ಮಾಡಿ ಸೇವೆ ಸಲ್ಲಿಸುತ್ತಿರುವ ಸದರಿ ಟ್ರಸ್ಟ್ ವತಿಯಿಂದ ಆಸ್ತಮಾ ಸಂಬಂಧಿತ ರೋಗಗಳಿಗೆ ಬಾಳೆಹಣ್ಣಿನ ಆಯುರ್ವೇದ ಔಷಧಿ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಇಂದು ಭಾಗವಹಿಸಿ ಮಾತನಾಡುತ್ತಿದ್ದರು. ವಾತಾವರಣದಲ್ಲಿ ಹೆಚ್ಚಿನ ತೇವಾಂಶದಿಂದ ಮನುಷ್ಯನ ಉಸಿರಾಟದಲ್ಲಿ ಏರುಪೇರಾಗುತ್ತದೆ. ನೆಗಡಿ, ಕೆಮ್ಮು, ಅಲರ್ಜಿ, ಆಸ್ತಮಾ ಹಾಗೂ ಇತರೆ ಶ್ವಾಸಕೋಶದ ತೊಂದರೆಗೆ ಸಹ ಆರಂಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂತಹ ಸಂದರ್ಭದಲ್ಲಿ ಆಯುರ್ವೇದದ ಅತ್ಯಂತ ಸುಲಭ ಮತ್ತು ಶಾಶ್ವತವಾಗಿ ಈ ಸಮಸ್ಯೆಗೆ ಪರಿಹಾರ ಒದಗಿಸುತ್ತದೆ ಎಂದರು. ವರ್ಷಕ್ಕೆ ಒಮ್ಮೆ ಬರುವ ಮಾರ್ಗಶಿರ ಹುಣ್ಣಿಮೆಯ ದಿನದಂದು ನಮ್ಮ ಟ್ರಸ್ಟ್ನಿಂದ ಇಂತಹ ಅಲರ್ಜಿ ಹೊಂದಿರೋರಿಗೆ ಬಾಳೆಹಣ್ಣಿನ ಔಷಧಿ ವಿತರಣೆ ಮಾಡುತ್ತಿದ್ದು 2 ರಿಂದ 75 ವರ್ಷದವರೆಗೂ ಉಚಿತವಾಗಿ ನೀಡುತ್ತಿದ್ದು, ಶನಿವಾರವಾದ ಇಂದು ಸಹ ಸುಮಾರು 400ಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡವರಿಗೆ ಉಚಿತವಾಗಿ ಬಾಳೆಹಣ್ಣಿನ ಔಷಧಿ ನೀಡಿರುವುದಾಗಿ ಹೇಳಿದರು. ಔಷಧಿ ಸೇವಿಸುವ ವಿಧಾನ: ವರ್ಷಕ್ಕೊಮ್ಮೆ ನೀಡುವ ಬಾಳೆಹಣ್ಣಿನ ಔಷಧಿ ಹುಣ್ಣಿಮೆಯಂದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಔಷಧವನ್ನು ರಾತ್ರಿ ತಾರಸಿಯ ಮೇಲೆ ಸೂಕ್ತ ಬಂದೋಬಸ್ತ್ನಲ್ಲಿರಿಸಬೇಕು. ಚಂದ್ರನ ಬೆಳದಿಂಗಳ ಕಿರಣಗಳು ಹಣ್ಣಿನ ಮೇಲೆ ಬೀಳುವಂತಿರಬೇಕು. ಔಷಧಿ ಸೇವಿಸುವ ಮುನ್ನ ದೈನಂದಿನ ಕೆಲಸಗಳನ್ನು ಮುಗಿಸಿದ ನಂತರ ಬಿಸಿ ನೀರು 1 ಗ್ಲಾಸ್ ಕುಡಿದು ನಂತರ ಬಾಳೆಹಣ್ಣಿನ ಔಷಧವನ್ನು ಸೇವಿಸಬೇಕು. ನಂತರ 45 ನಿಮಿಷಗಳ ಕಾಲ ಯಾವುದೇ ಪಾನೀಯ ಮತ್ತು ತಿಂಡಿ ತಿನ್ನಬಾರದು. ನಂತರ ಸೇವಿಸಬಹುದು ಎಂದು ವಿವರಿಸಿದರು. ಔಷಧಕ್ಕೆ ಚಂದ್ರನ ಕಿರಣಗಳಿಂದ ಮಹತ್ವದ ಸತ್ವ ಬರುತ್ತದೆ. ಔಷಧ ಸೇವಿಸಿದ ನಂತರ ಶೀತದ ಪದಾರ್ಥಗಳನ್ನು ತಿನ್ನಬಾರದು. 3 ತಿಂಗಳ ಕಾಲ ಯಾವ ಪದಾರ್ಥಗಳನ್ನು ತಿನ್ನಬಾರದು ಎಂದು ನೀಡಿರುವ ಸಲಹೆಯ ಪ್ರತಿಯನ್ನು ಪಡೆದು ಅದನ್ನು ತಪ್ಪದೇ ಪಾಲಿಸಬೇಕೆಂದು ಮನೋಹರ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ನ ನಾಗರಾಜ್, ಲಕ್ಷ್ಮಿ, ಭಾನುಮತಿ, ನಾಗವೇಣಿ ಸೇರಿದಂತೆ ಟ್ರಸ್ಟ್ನ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು.
ಬೆಳಗ್ಗೆ ಬರೋಂಗ ಅದನ್ನ ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ತಗೋಬೇಕು. ಬೆಳಿಗ್ಗೆ ಎದ್ದ ನಂತರ ಬ್ರಷ್ ಮಾಡ್ಕೊಳ್ಳಿ. ಬ್ರಷ್ ಮಾಡ್ಕೊಂಡು ಆದಮೇಲೆ ಬಿಸಿ ನೀರು ನಿಮ್ಗೆ ಆಗೋಷ್ಟು ಬಿಸಿ ನೀರು 2 ಗ್ಲಾಸ್ ಕುಡೀರಿ. ಅದಾದಮೇಲೆ ಒಂದು 45 ನಿಮಿಷ ಬಿಟ್ಟು ಈ ಹಣ್ಣು ತಿನ್ನಿ. ಹಣ್ಣು ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂಥದ್ದು ಇಲ್ಲ. 45 ನಿಮಿಷ ಆದಮೇಲೆ ಈ ಹಣ್ಣು ತಗೊಂಡು ತಿಂದ ಮೇಲೆ ಒಂದು 1 ಅವರ್ 45 ನಿಮಿಷ ಮಿನಿಮಮ್ 45 ನಿಮಿಷ ಬಿಟ್ಟು ಮಾಮೂಲಿ ನೀವೇನು ಬೇಕೋ ರೆಗ್ಯುಲರ್ ಟಿಫನ್ ತಗೊಳ್ಳಿ. ಶ್ರೀ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ ಮಾರ್ಗಶಿರ ಹುಣ್ಣಿಮೆ ಪ್ರಯುಕ್ತ ನಾವು ನೆಗಡಿ, ಕೆಮ್ಮು ಮತ್ತು ಶ್ವಾಸಕೋಶ ತೊಂದರೆಗಳು ಮತ್ತು ಆಸ್ತಮಾ ಇದರ ಈ ಪ್ರಾಬ್ಲಮ್ ಇರೋರಿಗೆ ನಾವು ಬಾಳೆಹಣ್ಣಲ್ಲಿ ಔಷಧಿ ಕೊಟ್ಟು ಆಯುರ್ವೇದಿಕ್ ಮೆಡಿಸಿನ್ ಇದು ಎಲ್ರಿಗೂ ನಮ್ಮ ಟ್ರಸ್ಟ್ ಪರವಾಗಿ ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದು ಹೇಗೆ ಯೂಸ್ ಮಾಡಬೇಕು ಅಂದರೆ ಬೆಳಿಗ್ಗೆ ಇವತ್ತು ರಾತ್ರಿ ಇದನ್ನು ಬಾಳೆಹಣ್ಣನ್ನು ಬೆಳದಿಂಗಳ ಬೆಳಕಿಗೆ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ದೈನಂದಿನ ವ್ಯವಹಾರ ಮುಗಿಸಿ ಒಂದು 2 ಗ್ಲಾಸ್ ಬಿಸಿ ನೀರು ಕುಡಿದು ಒಂದು 45 ನಿಮಿಷ ಆದಮೇಲೆ ಈ ಬಾಳೆಹಣ್ಣು ತಗೊಳ್ಳೋದು. ಬಾಳೆಹಣ್ಣು ತಗೊಂಡ ನಂತರ ಒಂದು 45 ನಿಮಿಷ ಬಿಟ್ಟು ರೆಗ್ಯುಲರ್ ಮಾಮೂಲಿ ಟಿಫನ್ನು ಎಲ್ಲ ತಗೋಬಹುದು. ಇದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇದರ ಬಳಕೆಯಿಂದ ಮೇಲೆ ನಾವು ಹೇಳಿರುವಂಥ ರೋಗಗಳೆಲ್ಲ ಮಾಯವಾಗುತ್ತೆ ಅಂತ ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಕೊಡ್ತಾ ಇದ್ದೀವಿ.